ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಸ್ಟಾಕ್ ಮಾರ್ಕೆಟ್ನಲ್ಲಿ ಬಹಳ ದೊಡ್ಡ ಮಟ್ಟಿನ ಒಂದು ಸಂಚಲನ ಮೂಡಿಸಿದೆ ಸೆಬಿಯ ಒಂದು ನಿರ್ಧಾರ. ಮುಖ್ಯವಾಗಿ ಸೆಬಿ ಒಂದು ವರದಿಗಳ ಪ್ರಕಾರ ಏನಾಗಿದೆ ಅಂತಂದ್ರೆ, ಈ ಎಫ್ ಅಂಡ್ ಎಕ್ಸ್ಪೈರಿ ಡೇಸ್ ಅನ್ನ ವೀಕ್ಲಿ ಏನು ಇವಾಗ ನಡೀತಾ ಇದೆ ಅದನ್ನ ಸೆಬಿ ಕರ್ಬ್ ಮಾಡುತ್ತೆ ಅಥವಾ ಅಂತ್ಯಗೊಳಿಸಿ ಹೊಸ ವಿಧಾನವನ್ನ ಅನುಷ್ಠಾನಕ್ಕೆ ತರುತ್ತೆ ಅನ್ನುವಂತಹ ಒಂದು ದೊಡ್ಡ ಒಂದು ವರದಿ ಇವತ್ತು ಮಾರುಕಟ್ಟೆಯಲ್ಲಿ ಸಂಚಲನ ಮೂಡಿಸಿರುವಂಥದ್ದು. ಹಾಗಾದ್ರೆ ಸೆಬಿ ಯಾಕಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿದೆ, ಇದರ ಸುತ್ತಮುತ್ತ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್ ಏನು, ಅದರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನ ನಾವು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಸ್ಟಾಕ್ ಟ್ರೇಡರ್ಸ್ ತಿಳಿದುಕೊಳ್ಬೇಕಾದಂತಹ ಅನೇಕ ವಿಚಾರಗಳು, ಇದರ ಬಗ್ಗೆ ನಾವು ಇವತ್ತಿನ ವಿಶೇಷ ಎಪಿಸೋಡ್ ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಫೌಂಡರ್ ಆದಂತಹ ಅಶೋಕ್ ದೇವಾನಾಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶೋಕ್ ಜಿ. ನಮಸ್ಕಾರ ಸರ್. ನಮ್ಮ ಹಿಂದಿನ ಎಪಿಸೋಡ್ನಲ್ಲಿ ತಾವು ಸಾಕಷ್ಟು ಟ್ರೇಡರ್ಸ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಮತ್ತು ಸಾವಿರಾರು ಮಂದಿ ಸ್ವಾಗತ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ತಾವು ಯಾವ ರೀತಿ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆದ್ರಿ ಅನ್ನೋದ್ರ ಬಗ್ಗೆ ತುಂಬಾ ಜನ, ಸಾವಿರಾರು, 30,000ಕ್ಕೂ ಹೆಚ್ಚು ಮಂದಿ ವೀಕ್ಷಿಸಿ ಅದನ್ನ ಸ್ವಾಗತಿಸಿದ್ದಾರೆ. ಸೊ ಅಂದಹಾಗೆ ನಮ್ಮ ಮುಂದುವರೆದ ಸರಣಿಯಲ್ಲಿ ಇವತ್ತು ಮುಖ್ಯವಾಗಿ ಮಾರುಕಟ್ಟೆಯಲ್ಲಿ ಸೆಬಿ ಒಂದು ಎಫ್ ಅಂಡ್ ಎಕ್ಸ್ಪೈರಿ ಡೇಸ್ ಈ ಪದ್ಧತಿಯನ್ನ, ಏನು ಇವಾಗ ವೀಕ್ಲಿ ಎಕ್ಸ್ಪೈರಿ ಡೇಸ್ ಇದೆ ಅದನ್ನ ಅಂತ್ಯಗೊಳಿಸಿ ಹೊಸ ವಿಧಾನವನ್ನ ಚಾಲ್ತಿಗೆ ತರಲಿಕ್ಕೆ, ಮುಖ್ಯವಾಗಿ ಈ ಟ್ರೇಡರ್ಸ್ ಆಕ್ಟಿವಿಟೀಸ್ ಮೇಲೆ ಒಂದು ನಿಯಂತ್ರಣವನ್ನು ತರಲಿಕ್ಕೆ ಪ್ರಯತ್ನ ಪಡುವಂತಹ ಒಂದು ವರದಿಗಳು ಈಗ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಇದರ ಹಿಂದೆ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್ ಏನು, ಯಾಕಾಗಿ ಸೆಬಿ ಈ ಕ್ರಮವನ್ನು ಕೈಗೊಳ್ಳಕ್ಕೆ ಮುಂದಾಗಿದೆ ಅಂತ ಹೇಳ್ತೀರಾ ಅಂತ? ಸರ್, ಮೊದಲನೇದಾಗಿ ಕೋವಿಡ್ ನಂತರ ವಾಲ್ಯೂಮ್ ಸ್ಪೈಕ್ ಆಯಿತು. ಓಕೆ. ಸರಿ ಸುಮಾರು ಡಿಮ್ಯಾಟ್ ಅಕೌಂಟ್ಗಳ ನಂಬರ್ಸು ಒಂದು 4x 5x ಇನ್ಕ್ರೀಸ್ ಆಗೋಯ್ತು, ಒಂದು 5 ಪಟ್ಟು ಜಾಸ್ತಿ ಆಯಿತು. ಸೊ 5 ಪಟ್ಟು ಒಂದೇ ಸಮನೆ ಇನ್ಸ್ಟೆಂಟ್ ಆಗಿ ಒಂದು ಸುನಾಮಿ ಥರ ಜನ ಒಳಗೆ ಬಂದಾಗ ಅವ್ರಿಗೇನು ಅನುಭವ ಇರಲ್ಲ, ಕರೆಕ್ಟ್, ಸ್ಕಿಲ್ ಸೆಟ್ಸ್ ಇರೋದಿಲ್ಲ, ಕರೆಕ್ಟ್ ಆಯಿತಾ, ಅವ್ರಿಗೆ ಇಲ್ಲಿ ಹೆಂಗೆ ಸರ್ವೈವ್ ಆಗಬೇಕು ಅನ್ನೋ ನಾಲೆಡ್ಜ್ ಕೂಡ ಇರೋದಿಲ್ಲ. ರೀಸೆಂಟ್ಲಿ ಬಂದ ಡೇಟಾ ಪ್ರಕಾರ ಹೋದ ವರ್ಷ ಸರಿಸುಮಾರು ಅಂದಾಜು ಸುಮಾರು 10 ಲಕ್ಷ ಕೋಟಿವರೆಗೂ ಲಾಸ್ಟ್ 18 ತಿಂಗಳಲ್ಲಿ ಹಣ ಕಳ್ಕೊಂಡ್ರು ಅಂತ ಹೇಳಿದ್ರು. ನಿಜ ನಿಜ. ಸೆಬಿ ಮುಂಚೆ ಡೈಲಿ ಎಕ್ಸ್ಪೈರಿ ಇತ್ತು, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸು, ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಅಂತ 5 ಎಕ್ಸ್ಪೈರಿ ಇಟ್ಟಿದ್ರು. ಪ್ರತಿದಿನ ಎಕ್ಸ್ಪೈರಿ ಇತ್ತು. ಸೊ ನಂತರ ಇಲ್ಲ, ಇದು ಯಾಕೋ ಅತಿರೇಕಕ್ಕೆ ಹೋಗ್ತಾ ಇದೆ, ವಾಲ್ಯೂಮ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಅಮೆಚೂರ್ಗಳು ಅಂದರೆ ಅನುಭವ ಇಲ್ಲದೆ ಇರೋ ಅಂಥವ್ರು ಬಂದು ಇಲ್ಲಿ ಹಣ ನಷ್ಟ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಇದಕ್ಕೆ ಕಂಟ್ರೋಲ್ ಮಾಡಬೇಕು ಅಂತ ಅದೆಲ್ಲ ತೆಗೆದಾಕಿದ್ರು. ಅದೆಲ್ಲ ತೆಗೆದ್ಬಿಟ್ಟು ಎರಡು ಎಕ್ಸ್ಪೈರಿ ಇಟ್ಟರು. ಒಂದು ನಮ್ಮ ಮಂಗಳವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ, ಮತ್ತೊಂದು ಗುರುವಾರ ನಿಫ್ಟಿ ಎಕ್ಸ್ಪೈರಿ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ತೆಗೆದುಬಿಟ್ರು. ಬಹಳ ವರ್ಷಗಳ ಹಿಂದೆ ಇದ್ದಿದ್ದು ಒಂದೇ, ಅವತ್ತಿನ ಕಾಲದಲ್ಲಿ ಮಂತ್ಲಿ ಎಕ್ಸ್ಪೈರಿ ಅಷ್ಟೇ, ವೀಕ್ಲಿ ಎಕ್ಸ್ಪೈರಿ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ನಂತರ ಬಂದಿದ್ದಾಗ ಇವೆಲ್ಲ ಕೋವಿಡ್ ಟೈಮಲ್ಲಿ ಬಂದಿದ್ದು. ಓಕೆ. ಸೊ ಅದು ಏನಕ್ಕೆ ಬಂತು ಅಂತ ನನಗೆ ಗೊತ್ತಿಲ್ಲ, ಬಂತು. ಆ್ಯಕ್ಚುಲಿ ಇವು ಬಂದಾಗ ನಾವು ಹೆದರ್ಕೊಂಡ್ವಿ ಆಸ್ ಟ್ರೇಡರ್ಸ್. ಏನಪ್ಪ, ತಿಂಗಳಿಗೆ ಒಂದು ಎಕ್ಸ್ಪೈರಿ, ಮಂತ್ಲಿ ಎಕ್ಸ್ಪೈರಿ, ವಾರ ಎಕ್ಸ್ಪೈರಿ ಅಂತಿದ್ದಾರೆ, ಹೆಂಗಪ್ಪ ಇಲ್ಲಿ ಬದುಕೋದು ಅನ್ನೋ ಭಯದಲ್ಲಿ ನಾವು ಟ್ರೇಡಿಂಗ್ ಶುರು ಮಾಡಿದ್ವಿ. ಒಂದು ಆತಂಕ ಇತ್ತು ಅವಾಗ, ಭಯ ಇತ್ತು ನಮಗೆ. ಯಾಕಂದರೆ ಮಂತ್ಲಿಗೆ ಸೆಟ್ ಆಗಿತ್ತು ಪ್ರಪಂಚ, ಕಂಟಿನ್ಯೂಸ್ ಆಗಿ ಮಂತ್ಲಿ ಎಕ್ಸ್ಪೈರಿ ಅನ್ನೋದು ಕಾನ್ಸೆಪ್ಟ್ ಇತ್ತು. ಬಟ್ ಸಡನ್ನಾಗಿ ಇವರು ವೀಕ್ಲಿ ಎಕ್ಸ್ಪೈರಿ ತಂದ್ರು. ಅವಾಗ ಹೆದರ್ಕೊಂಡ್ವಿ. ಒಂದಷ್ಟು ದಿನ ಟ್ರೈ ಮಾಡಿದ್ವಿ, ಟೆಸ್ಟ್ ಮಾಡಿದ್ವಿ, ವರ್ಕ್ ಆಯಿತು, ಮುಂದುವರೆದ್ವಿ. ಅದಾದ್ಮೇಲೆ ಡೈಲಿ ಎಕ್ಸ್ಪೈರಿ ತಂದರು, ಅದಕ್ಕೂ ಅಡ್ಜಸ್ಟ್ ಆದ್ವಿ. ಅದಾದ್ಮೇಲೆ ಡೈಲಿ ಎಕ್ಸ್ಪೈರಿ ತೆಗೆದುಹಾಕಿದ್ರು, ಓಕೆ, ಅದಕ್ಕೂ ಅಡ್ಜಸ್ಟ್ ಆದ್ವಿ. ಈಗ ವೀಕ್ಲಿ ಎಕ್ಸ್ಪೈರಿಗೆ ಬಂತು. ಈಗ ವೀಕ್ಲಿ ಎಕ್ಸ್ಪೈರಿ ತೆಗಿತೀವಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ 2 ವಿಷಯ ಇದೆ. ಪ್ರಮುಖವಾಗಿ ಎಕ್ಸ್ಪೈರಿಗಳನ್ನ ತೆಗೆಯೋದ್ರಿಂದ ವಾಲ್ಯೂಮ್ ಶ್ರಿಂಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹಿಂದೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ತೆಗೆದ ನಂತರ ಸುಮಾರು 30% ವಾಲ್ಯೂಮ್ ಡ್ರಾಪ್ ಆಯಿತು. ಟೋಟಲ್ ಎಕ್ಸ್ಚೇಂಜ್ ವಾಲ್ಯೂಮೇ 30% ಡ್ರಾಪ್ ಆಯಿತು. ನಾಟ್ ಬ್ರೋಕರ್ ಲೆವೆಲ್ ವಾಲ್ಯೂಮ್, ಎಕ್ಸ್ಚೇಂಜ್ ಲೆವೆಲ್ ವಾಲ್ಯೂಮ್. ಏನಕ್ಕೆ ಕಾರಣ? ಏನಕ್ಕೆ ಅಂದರೆ ಟ್ರೇಡ್ ಮಾಡಿ ಎಲ್ಲರೂ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ತಿದ್ರು. ಸಡನ್ನಾಗಿ ನೀವು ಅದನ್ನು ಮುಚ್ಚಿದ್ರಿ, ಸೊ ಪ್ಯಾನಿಕ್ ಆದರು. ಸೊ ಹಂಗನ್ಬಿಟ್ಟು ನಾಳೆಯಿಂದ ನಿಫ್ಟಿ ಟ್ರೇಡ್ ಮಾಡ್ಲಾನು, ವರ್ಕ್ ಆಗೋತಾ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಜನ ಟೈಮ್ ತೊಗೊಂಡ್ರು, ಹಿಂದಕ್ಕೆ ಬಂದರು. ಈಗ ಸೆಬಿ ಏನು ಹೇಳ್ತಿದ್ದಾರೆ, ನಾವು ವೀಕ್ಲಿ ಎಕ್ಸ್ಪೈರಿ ಕೂಡ ತೆಗೆದುಬಿಡ್ತೀವಿ, ಅಂದರೆ ಇವಾಗಿರೋ ಸೆನ್ಸೆಕ್ಸು ನಿಫ್ಟಿ ಕೂಡ ನಾವು ತೆಗಿತೀವಿ ಅನ್ನೋ ಒಂದು ಊಹಾಲೋಕದಲ್ಲಿ ಅವರಿದ್ದಾರೆ. ಬಟ್ ಅವ್ರು ತೆಗೆದ್ರೆ 2 ಪ್ರಾಬ್ಲಮ್ ಬರುತ್ತೆ. ಒಂದು, ವಾಲ್ಯೂಮ್ ಶಿಂಕ್ ಆಗುತ್ತೆ, ಫರ್ದರ್ ವಾಲ್ಯೂಮ್ ಡ್ರಾಪ್ ಆಗುತ್ತೆ. ವಾಲ್ಯೂಮ್ ಡ್ರಾಪ್ ಆಗೋದ್ರಿಂದ ಏನಾಗುತ್ತೆ,
ಲಿಕ್ವಿಡಿಟಿ ಡ್ರಾಪ್ ಆಗುತ್ತೆ. ಹ್ಮ್. ಟೋಟಲ್ ವಾಲ್ಯೂಮ್ ಒಂದು ಡ್ರಾಪ್ ಆಗೋದು. ಆಮೇಲೆ Okay. ಅವೈಲೇಬಲ್ ಲಿಕ್ವಿಡಿಟಿ, ಇವಾಗ ನನಗೆ ಸಪೋಸ್ ಒಂದು 100 ಲಾಟು 200 ಲಾಟ್ 500 ಲಾಟ್ ಆರ್ಡರ್ ಹಾಕಿದ್ರೆ ಫಿಲ್ಲಿಂಗ್ ಆಗುತ್ತೆ. ಹ್ಮ್. ಓಕೆ, ಹೌದು. ನೀವು ಇದನ್ನೆಲ್ಲ ತೆಗೆದುಬಿಟ್ರೆ ಮತ್ತೆ ಏನಾಗುತ್ತೆ, ಈ ಬಿಡ್ ಆಸ್ ಸ್ಪ್ರೆಡ್ ಅಂತ ಕರಿತೀವಿ. ಹ್ಮ್. ನೀವು ಆರ್ಡರ್ ಹಾಕಿದ್ರೆ ಅದು ಫಿಲ್ ಆಗದಿರೋ ಅಂಥ ಸನ್ನಿವೇಶ ಕೂಡ ಬರ್ಬೋದು. ಹ್ಮ್. ಫಿಲ್ ಆಗೇ ಆಗುತ್ತೆ, ಬಟ್ ತುಂಬ ಸ್ಲಿಪ್ಪೇಜ್ ಬರುತ್ತೆ. ಓಕೆ. ಈಗ ನೀವು ಒಂದು ಇಂಡಿಯನ್ ಮಾರ್ಕೆಟಲ್ಲಿ ನೀವು ಸಡನ್ನಾಗಿ ಯಾವುದೋ ಒಂದು ಸ್ಟಾಕ್ಗೆ ಒಂದು 10 ಕೋಟಿ 20 ಕೋಟಿ ಸ್ಮಾಲ್ ಕ್ಯಾಪ್ ಆರ್ಡರ್ ಹಾಕಿದ್ರೆ ಎಕ್ಸಿಕ್ಯೂಟ್ ಆಗಲ್ಲ, ನೀವೇ ಮಾರ್ಕೆಟ್ ಮೂವ್ ಮಾಡ್ತಾ ಇರ್ತೀರ. ಅದೇ 20 ಕೋಟಿ ರಿಲಯನ್ಸ್ಗೆ ಹಾಕಿದ್ರೆ ಅದು ಎತ್ಕೊಂಡು ಅದು ಇನ್ಸ್ಟೆಂಟಾಗಿ ಎಕ್ಸಿಕ್ಯೂಟ್ ಆಗಿಬಿಡುತ್ತೆ. ರಿಲಯನ್ಸ್ ಅಂತ ಕಂಪ್ನಿಲೇ ನೀವು 100-200 ಕೋಟಿ 1 ಸೆಕೆಂಡ್ ಹೊಡೀರಿ, ಅಲ್ಲೂ ಸ್ವಲ್ಪ ಸ್ಪೈಕ್ ಬರುತ್ತೆ. ನೀವು ಅದೇ ಅಮೆರಿಕಲ್ಲಿ ಹೋಗಿ ಟೆಸ್ಲಾ ಆರ್ಡರ್ ಹಾಕಿ, ಎಕ್ಸಿಕ್ಯೂಟ್ ಆಗಿಬಿಡುತ್ತೆ. ಸೊ ಆ ಮಾರ್ಕೆಟ್ಗೆ ಅನುಗುಣವಾಗಿ ಆ ಮಾರ್ಕೆಟ್ಗೆ ತನ್ನದೇ ಆದಂತಹ ಒಂದು ಕೆಪಾಸಿಟಿ ಇರುತ್ತೆ. ಓಕೆ, ಆ ಲಿಕ್ವಿಡಿಟಿ ಡ್ರಾಪ್ ಆದರೆ ಏನಾಗುತ್ತೆ, ಅದು ರಿಟೇಲ್ಗೂ ಒಂಥರ ಪ್ರಾಬ್ಲಮ್ಮೇ. ಕರೆಕ್ಟ್. ಓಕೆ, ಸೊ ಅವ್ರು ಏನು ಮಾಡಬೇಕು ಅಂದರೆ ಒನ್ ಶಾಟ್ ಇದೆಲ್ಲ ತೆಗಿಯೋ ಬದಲು ನಿಧಾನಕ್ಕೆ ಅದ್ರ ಮೇಲೆ ಕಂಟ್ರೋಲ್ ತೊಗೊಂಡು ಬರಬೇಕು. ಇವತ್ತೇನಾಗ್ಬಿಟ್ಟಿದೆ, ಫಸ್ಟ್ ಆಫ್ ಆಲ್ ಇವೆಲ್ಲ ನಮಗೆ ಗೊತ್ತೇ ಇರಲಿಲ್ಲ, ಇವೆಲ್ಲ ಅವರೇ ತಾನೇ ಇಂಟ್ರೊಡ್ಯೂಸ್ ಮಾಡಿದ್ದು. ಅವ್ರು ನಮಗೆ ಪರಿಚಯಿಸಿದ ಮೇಲೆ ತಾನೇ ನಾವು ವೀಕ್ಲಿ ಡೈಲಿ ಎಕ್ಸ್ಪೈರಿಗೆ ಹೋಗಿದ್ದು, ಇಲ್ಲ ನಾವೆಲ್ಲಿ ಮಾಡ್ತಿದ್ವಿ. ಕರೆಕ್ಟ್. ಇವತ್ತು ಅಮೆರಿಕಾದಲ್ಲಿ ಡೈಲಿ ಎಕ್ಸ್ಪೈರಿ ಇದೆ, ಇವತ್ತು ಅಮೆರಿಕಾದಲ್ಲಿ ವೀಕ್ಲಿ ಎಕ್ಸ್ಪೈರಿ ಇದೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಕೆಲವೊಮ್ಮೆ ಬ್ಯಾಕ್ ಫೈರ್ ಆಗಿ ಮಾರ್ಕೆಟು ರಿಸೆಷನ್ಗೆ ಹೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ಲು ಒಂದು 15 ವರ್ಷದ ಮುಂಚೆ ಕೊರಿಯಾ ಮಾರ್ಕೆಟಲ್ಲಿ ಈ ಥರ ಒಂದು ರೆಗ್ಯುಲೇಷನ್ ತೊಗೊಂಡು ಬಂದರು. ಅದು ತಂದ ಮೇಲೆ ಆ ವಾಲ್ಯೂಮ್ ಡ್ರಾಪ್ ಆಯ್ತಲ್ಲ, 10 ವರ್ಷ ಆದರೂ ಆ ವಾಲ್ಯೂಮ್ ಮತ್ತೆ ಆ ಪ್ರೀವಿಯಸ್ ಆಗಿ ಹೋಗಲೇ ಇಲ್ವಂತೆ. ಸೊ ಈ ಥರ ಒಂದಷ್ಟು ಚಾಲೆಂಜಸ್ಗಳು ಬರ್ತಾವೆ ನಿಮಗೆ. ಅಂದರೆ ಭಾಳ ರಿಸ್ಕಿ ಡಿಸಿಷನ್ ಆಗ್ಬೋದಾ ಇದು, ಹೇಗೆ? ಹಾನೆಸ್ಟಾಗಿ ಹೇಳಬೇಕಂದ್ರೆ ಇವ್ರುಗಳು ತಗೊಳ್ತಿರೋ ಡಿಸಿಷನ್ನು ನಮಗೆ ಯಾಕೋ ಸರಿ ಕಾಣ್ತಿಲ್ಲ ಟ್ರೇಡರ್ಸ್ಗಳಾಗಿ. ಫಸ್ಟ್ ಆಫ್ ಆಲ್ ಇದೊಂದು ವ್ಯಾಪಾರ. ಈಗ ನೀವೊಂದು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ನಾವು ಅದಕ್ಕೆ ಸೆಟ್ ಆಗಿರ್ತೀವಿ. ನೀವು ಸಡನ್ನಾಗಿ ಬಂದು ಇಲ್ಲ ಮುಂದಿನ ತಿಂಗಳಿಂದ ನೀವು ಈ ಹಣ್ಣು ಮಾರಂಗಿಲ್ಲ, ನೀನು ಹಣ್ಣಿನ ವ್ಯಾಪಾರಿ ಆಗಬೇಡ, ನೀನು ಲೆದರ್ ವ್ಯಾಪಾರಿ ಆಗು ಅಂತೀರ. ಸರಿ, ಓಕೆ, ಲೆದರ್ ವ್ಯಾಪಾರ ಶುರು ಮಾಡ್ಕೊಂಡು ಒಂದಷ್ಟು ಜನ ಆದ್ಮೇಲೆ ಇಲ್ಲ ನೀನು ತರಕಾರಿ ಮಾರು ಅಂತೀರ. ಈ ಥರ ಚೇಂಜ್ ಮಾಡ್ತಾನೆ ಇದ್ದರೆ ಇಂಡಸ್ಟ್ರಿಗೆ ಬಹಳ ಕೆಟ್ಟದದು. ಟ್ರೇಡರ್ಗಳು ಫ್ರಸ್ಟ್ರೇಟ್ ಆಗಿಬಿಡ್ತಾರೆ. ಈಗ ಸುಮಾರು ಜನ ಏನಾಗಿದೆ, ಈ ಥರ ಡಿಸಿಷನ್ಗಳು ತೊಗೊಳ್ಳೋದ್ರಿಂದ ಕೆಲವು ಜನ ಏನು ಮಾಡಿದ್ದಾರೆ, ಸುಮಾರು ಜನ US ಮಾರ್ಕೆಟ್ ಶಿಫ್ಟ್ ಆಗ್ತಿದ್ದಾರೆ. ಕೆಲವರು ಈ ಡಬ್ಬಾ ಟ್ರೇಡಿಂಗ್ ಅಂತಾರೆ, ಅದ್ರ ಕಡೆನೂ ಒಂದಷ್ಟು ಜನ ಹೋಗ್ತಿದ್ದಾರೆ. ರೆಗ್ಯುಲೇಷನ್ಸ್ ಆರ್ ಗುಡ್. ಸೆಬಿ ಏನೇ ಮಾಡಿದ್ರು ಅದು ಒಬ್ಬ ರಿಟೇಲ್ ಟ್ರೇಡರ್ಗೆ ಅನುಕೂಲ ಆಗುವಂಥ ಕೆಲಸನೇ ಮಾಡೋದು. ಓಕೆ, ಸೆಬಿಗೆ ಏನು ಬೇಕು, ರಿಟೇಲ್ ಟ್ರೇಡರ್ ಸಫರ್ ಆಗಬಾರ್ದು. ಓಕೆ, ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಏನೇ ಚೇಂಜ್ ಮಾಡಿದ್ರು ಇದ್ರ ಸಂಖ್ಯೆ ಕಡಿಮೆ ಆಗ್ತಿಲ್ಲ. ಇದು ಮೋಸ್ಟ್ಲಿ ಲಾಸ್ಟ್ ನೇಲಿಂದ ಕಾಫಿನ್ ಅಂತ ಹೇಳ್ತೀವಲ್ಲ, ಸೊ ಅದ್ರ ಮೇಲೆ ಕೊನೆಯ ಮೊಳೆ ಅಂತಾರೆ ನಮ್ಮ ಕನ್ನಡದಲ್ಲಿ. ಸೊ ಆ ಥರ ಒಂದು ಸಿಚುವೇಶನ್ನು. ಇದರಿಂದ ಮತ್ತೆ ನಾವು ಹಿಂದಕ್ಕೆ ಹೋಗ್ತೀವಿ. ಅಂದರೆ ಕೋವಿಡ್ಗೆ ಮುಂಚೆ ನಾವೆಲ್ಲ ಮಂತ್ಲಿ ಎಕ್ಸ್ಪೈರಿಲೇ ಇದ್ವಿ. ಅದೊಂದು ಅವಾಗ ಸುಮಾರು 10-15 ವರ್ಷ ಮಂತ್ಲಿ ಎಕ್ಸ್ಪೈರಿಲಲ್ಲೂ ನಾವೆಲ್ಲರೂ ಬದುಕಿದ್ದು. ಆ ಮೋಡಕ್ಕೆ ಹೋಗುತ್ತೆ, ನಮ್ಗೇನು ನಷ್ಟ ಆಗಲ್ಲ, ಕಲ್ತ್ಕೋತೀವಿ, ಅಡ್ಜಸ್ಟ್ ಆಗ್ತೀವಿ. ನಮ್ಮ ರಿಕ್ವೆಸ್ಟ್ ಇಷ್ಟೇ, ಒಂದ್ಸರಿ ಚೇಂಜ್ ಮಾಡ್ರೆ ಸ್ಟಿಕ್ ಆಗಿ ಒಂದು 10 ವರ್ಷಕ್ಕೆ 3 ತಿಂಗಳಿಗೆ ಹೊಸ ರೆಗ್ಯುಲೇಷನ್ಗಳು ತರಬಾರ್ದು. ಅದು ಎಲ್ಲರಿಗೂ ತುಂಬಾ ಕಷ್ಟ ಕೊಡುತ್ತೆ. ಸ್ಟೇಬಲ್ ಇರಬೇಕಾಗತ್ತೆ ಅಂತ ತಾವು ಹೇಳ್ತೀವಿ. ಅಷ್ಟೇ, ಇಂಡಸ್ಟ್ರಿಗೆ ಒಳ್ಳೇದಲ್ಲ ಅದು. ಸೊ ಬಟ್ ಅವ್ರು ಮಾಡ್ತಿರೋದು ಒಳ್ಳೆ ಕಾರಣಕ್ಕೆ, ಬಟ್ ಅದು ರಿಸಲ್ಟ್ ಕೊಡ್ತಿಲ್ಲ ನನ್ನ ಪ್ರಕಾರ. ಇದು ಬಿಟ್ಟರೆ ನಾನು ನೆಕ್ಸ್ಟು ಈಗ ಹೊಸ ಟಾಪಿಕ್ ಇದೆಲ್ಲ, ದಟ್ ಕಂಟ್ರೋಲಿಂಗ್ ಬೇಸ್ಡ್ ಆನ್ ರಿಸ್ಕ್ ಅಪಿಟೈಟ್ ಆಫ್ ಟ್ರೇಡರ್. ಕರೆಕ್ಟ್. ಆ ರೆಗ್ಯುಲೇಷನ್ ತರ್ತೀವಿ ಅಂತ. ಸೊ ಆ ಸಿಚುವೇಶನ್ ಮೂಲಕ ಕಂಟ್ರೋಲ್ ಮಾಡ್ಬೋದು. ಸರ್, ಈಗ ಈ ಸೆಬಿದು ಪ್ರಾಡಕ್ಟ್ ಸೂಟಬಿಲಿಟಿ ಫ್ರೇಮ್ವರ್ಕ್ ಬಗ್ಗೆ ತುಂಬಾ ಕನ್ಸಲ್ಟೇಷನ್ ಆಗ್ತಾ ಇರುವಂತದ್ದು. ಹೌದು. ಸೊ ಅದ್ರ ಬಗ್ಗೆ ತಮ್ಮೊಂದು ಒಪಿನಿಯನ್ ಏನು ಹೇಳ್ತೀರಾ ಅಂತ? ಇಟ್ಸ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್. ಆ್ಯಕ್ಚುಲಿ ದಟ್ ಈಸ್ ಅ ರೈಟ್ ಅಪ್ರೋಚ್ ನನ್ನ ಕೇಳಿದ್ರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕ್ ತಗೊಳ್ಳಿ, ನಿಮಗೆ ಒಂದು 10,000 ಸಂಬಳ ಇದೆ ಅಂದ್ಕೊಳ್ಳಿ, ಬ್ಯಾಂಕ್ನವ್ರು ನಿಮಗೆ 50 ಲಕ್ಷ ಕೋಟಿ ರೂಪಾಯಿ ಲೋನ್ ಕೊಡಲ್ಲ. ಹೌದು. ನಿಮ್ಮ ಸಿಬಿಲ್ ಸ್ಕೋರ್ ನೋಡ್ತಾರೆ, ಆರ್ ಯು ಎ ಫೇರ್ ಪರ್ಸನ್ ಅಂತ ಚೆಕ್ ಮಾಡೋಕ್ಕೆ. ಎರಡನೇದು ನಿಮ್ಮ ಕೆಪಾಸಿಟಿ ನೋಡ್ತಾರೆ. ಸಾಧಾರಣವಾಗಿ ಬ್ಯಾಂಕ್ಗಳು ಸಂಬಳ ಎಷ್ಟು ಬರುತ್ತೋ ಅದರ ಮಿನಿಮಮ್ 50% ಅವರ ಕೌಟುಂಬಿಕ ನಿರ್ವಹಣೆಗೆ ಬಳಸ್ಕೋಬೇಕು. ಇನ್ನು ಮಿಕ್ಕಿದ 50% ಈ ಮನುಷ್ಯ ಲೋನ್ ಕಟ್ಕೊಳ್ಬಹುದು ಅನ್ನೋದು ಅವರ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಅದಲ್ದಿರ ಸರ್ಕಾರ ಅವ್ರದ್ದೇ ಆದ ಒಂದಷ್ಟು ನಾರ್ಮ್ಸ್ ಇರುತ್ತಲ್ಲ, ಟು ಡಿಫೈನ್ BPL ಫ್ಯಾಮಿಲೀಸ್ ಅಂದರೆ ಏನು, ಮಿಡಲ್ ಇನ್ಕಮ್ ಫ್ಯಾಮಿಲೀಸ್ ಅಂದರೆ ಏನು, ಅದ್ರ ಬೇಸಿಸ್ ಮೇಲೆ ಬ್ಯಾಂಕ್ಗಳು ಲೋನ್ ಕೊಡ್ತವೆ. ಜಾಸ್ತಿ ಸಂಬಳ ತಗೊಳ್ಳೋನ್ಗೆ ಜಾಸ್ತಿ ಲೋನ್ ಬರುತ್ತೆ, ಕಡಿಮೆ ಸಂಬಳ ತಗೊಳ್ಳೋನ್ಗೆ ಕಡಿಮೆ ಲೋನ್ ಬರುತ್ತೆ. ಇದು ಅದೇ ಥರ ಇವ್ರೇನು ಮಾಡ್ತಿದ್ದಾರೆ, ಅರ್ನಿಂಗ್ ಆರ್ ಪೊಟೆನ್ಷಿಯಲ್ ಲಿಂಕ್ಡ್ ಅಸೆಟ್ ಕ್ಲಾಸಸ್ ಟ್ರೇಡಿಂಗ್ ಅಂತ. ಫಾರ್ ಎಕ್ಸಾಂಪಲ್, ನಿಮಗೆ
ಒಂದು 50 ಲಕ್ಷ ವಾರ್ಷಿಕ ಸಂಬಳ ಅಂತ ಅನ್ಕೊಳ್ಳೋಣ. ಸೊ ನಿಮಗೆ ಕೆಪಾಸಿಟಿ ಇದೆ. ಸೊ ಅಲ್ಲಿರೋ ಯಾವ ಪ್ರಾಡಕ್ಟಲ್ಲಿ ಕೂಡ ನೀವು ಟ್ರೇಡ್ ಮಾಡ್ಕೊಳ್ಬೋದು. ಯಾಕಂದರೆ ನೀವು ಅವರ ಒಂದು ರೂಲ್ಸ್ ಬುಕ್ ಸೆಟ್ ಪಾಸ್ ಮಾಡಿಬಿಡ್ತೀರಾ. ಈಗ ನನಗೆ ಒಂದು 5 ಲಕ್ಷನೇ ಸಂಬಳ ಅಂದ್ಕೊಳ್ಳಿ, ನನಗೆ 40,000 ತಿಂಗಳಿಗೆ ಸಂಬಳ. ಸೊ ಸೂಟಬಿಲಿಟಿ ನನಗೆ ಯಾವ್ದು ಸೂಟ್ ಆಗುತ್ತೆ, ನನ್ನ ಸಂಬಳಕ್ಕೆ ಯಾವ ಒಂದು ಅಸೆಟ್ ಕ್ಲಾಸ್ ಸೂಟ್ ಆಗುತ್ತೆ, ಎಲ್ಲಿ ನಾನು ರೆಲೆವೆಂಟ್ ಆಗ್ತೀನಿ. 40,000 ಸಂಬಳ ತೊಗೊಳ್ಳೋನು ಆಲ್ಟೋ ಕಾರೇ ತೊಗೋಬೇಕು. 50 ಲಕ್ಷ ಸಂಬಳ ತೊಗೊಳ್ಳೋ ಮನುಷ್ಯ ವಾರ್ಷಿಕ 5 ಲಕ್ಷ ವರ್ಷಕ್ಕೆ ಸಂಬಳ ತೊಗೊಳ್ಳೋನು ಆಲ್ಟೋ ಕಾರ್ ತೊಗೋಬೇಕು. 50 ಲಕ್ಷ ಸಂಬಳ ತೊಗೊಳ್ಳೋನು ಇನೋವಾ ತೊಗೊಳ್ಬೋದು. ಅದೇ ಥರ ಈ ಒಂದು ಟ್ರೇಡಿಂಗ್ ಸ್ಪೇಸಲ್ಲಿ ಕಡಿಮೆ ಸಂಬಳ ತೊಗೊಳ್ಳೋನು, ಕಡಿಮೆ ಕೆಪಾಸಿಟಿ ಇರೋನು, ಕಡಿಮೆ ರಿಸ್ಕ್ ಅಪಿಟೈಟ್ ಇರೋನಿಗೆ ಅವನದೇ ಆದಂತಹ ಒಂದಷ್ಟು ಪ್ರಾಡಕ್ಟ್ ಸೂಟಬಿಲಿಟಿ ಹಾಕಿ ಸೆಟ್ ಮಾಡಿಬಿಡ್ತಾರೆ. ಅಂದರೆ ಇದು ಇಷ್ಟೇ ನೀನು ಟ್ರೇಡ್ ಮಾಡಬೇಕು, ಇದು ಬಿಟ್ಟು ಇದಕ್ಕೆ ಬರೋಂಗಿಲ್ಲ ನೀನು. ಅಂದರೆ ಈವನ್ ಟ್ರೇಡರ್ಸು ಕೂಡ ಒಂದು ಚಾಯ್ಸಸ್ ತುಂಬ ಆಗುತ್ತೆ. ಸೊ ಅವನ ರಿಸ್ಕ್ ಸ್ವಲ್ಪ ಕಡಿಮೆನೇ ಆಗುತ್ತೆ ಅಂತ ಹೇಳ್ಬೋದು ಇದರಿಂದ. ಅವನನ್ನು ಕನ್ಸ್ಟ್ರೈನ್ ಮಾಡಿಬಿಡ್ತಾರೆ. ನೀವು ಇದನ್ನು ಟ್ರೇಡೇ ಮಾಡೋಂಗಿಲ್ಲ. ಆರ್ಡರ್ ಹಾಕಿದ್ರೆ ಯು ಆರ್ ನಾಟ್ ಎಲಿಜಿಬಲ್ ಟು ಟ್ರೇಡ್ ದಿಸ್ ಅಸೆಟ್, ಯು ಆರ್ ನಾಟ್ ಎಲಿಜಿಬಲ್ ಟು ಟ್ರೇಡ್ ದಿಸ್ ಲಾಟ್ ಸೈಜ್, ಯು ಆರ್ ನಾಟ್ ಎಲಿಜಿಬಲ್ ಟು ಟ್ರೇಡ್ ಬಿಕಾಸ್ ಆಫ್ ಎಕ್ಸ್ಟ್ರೀಮ್ ವೊಲಟಾಲಿಟಿ ಇರ್ಬೋದು, ಲಾಟ್ ಸೈಜ್ ಇರ್ಬೋದು. ಅದ್ರ ಮೇಲೆ ಅವನನ್ನು ಕನ್ಸ್ಟ್ರೈನ್ ಮಾಡಿಬಿಡ್ತಾರೆ. ಎಂಟ್ರಿನೇ ಇರಲ್ಲ. ಒಳ್ಳೇದಲ್ವಾ? ಹೌದೌದು, ಒಳ್ಳೇದದು. ಕರೆಕ್ಟ್. ಯಾಕಂದರೆ ಕೆಲವರಿಗೆ ಕೆಲವು ಜಾಗಗಳಿಗೆ ಪ್ರವೇಶ ಕೊಡಲೇಬಾರ್ದು. ಹೌದೌದು. ಹಣ ಇದ್ದವನು ಬೇರೆ, ಹಣ ಇಲ್ದವನು ಇಲ್ಲಿ ಪ್ರವೇಶವನ್ನು ಕೊಟ್ಟರೆ ಅವನ ಹಣ ಅವ್ನು ಇಲ್ಲಿ ಕಳೆದ್ರೆ ಅವನ ದೈನಂದಿನ ಬದುಕು ಇಂಪ್ಯಾಕ್ಟ್ ಆಗುತ್ತೆ, ಅವನ ಫ್ಯಾಮಿಲಿಗೆ ಹೊಡೆಯುತ್ತೆ. ಅಲ್ಲ, ಇವಾಗ ಅದೇ ಆಗಿರುವಂಥದ್ದು. ಅನೇಕ ಮಂದಿ ಗೊತ್ತಿಲ್ಲದೆ ಟ್ರೇಡ್ ಮಾಡಿ ಕಳ್ಕೊಂಡದ್ದು ಉದಾಹರಣೆ ಸಾಕಷ್ಟು ಇದೆ. ಹೌದು. ಈಗ ಪ್ರಾಬ್ಲಮ್ ಏನು ಸರ್ಕಾರದ್ದು ಅಂದರೆ, ಟು ಬಿ ವೆರಿ ಹಾನೆಸ್ಟ್, ಸರ್ಕಾರಕ್ಕೆ ಟ್ಯಾಕ್ಸ್ ಬರ್ತಾ ಇದೆ. ಸರ್ಕಾರಕ್ಕೆ ಏನಿಲ್ಲ ಅಂದ್ರೆ ನನ್ನ ಪ್ರಕಾರ ಒಂದು 35,000 ಕೋಟಿ GST ದುಡಿಯುತ್ತೆ ಸರ್ಕಾರ. ಬಟ್ ಗೌರ್ಮೆಂಟ್ ಈಸ್ ನಾಟ್ ವರೀಡ್. ಅವ್ರ ಪ್ರಾಬ್ಲಮ್ ಏನು, ಕಾಮನ್ ಮ್ಯಾನ್ ಸೇವಿಂಗ್ಸ್ ಹೋಗ್ತಾ ಇದೆ. ಈ ಸಾಧಾರಣ ಪ್ರಜೆಗಳು ಇಲ್ಲಿ ಬಂದು ಹಣ ಕಳ್ಕೊತಾ ಇದ್ದಾರೆ. ಹೌದು, ಬ್ಯಾಂಕ್ FDಗಳಲ್ಲಿ ಇದು ಕಡಿಮೆ ಆಗ್ತಾ ಇದೆ, ಸೇವಿಂಗ್ಸ್ ರೇಟ್ ಕೂಡ ಇಳಿತಾ ಇದೆ. ಸೊ ಅದೆಲ್ಲ ಕೂಡ ಎಲ್ಲಿಗೆ ಹೋಗ್ತಾ ಇದೆ ಅಂತ ನೋಡಿದ್ರೆ ಟ್ರೇಡಿಂಗ್ ಹೋಗ್ತಾ ಇರುವಂಥದ್ದು. ಈಗೇನು ಬೇಡ, ಫ್ರೀಡಮ್ ಆ್ಯಪ್ನ ಮೊನ್ನೆ ಬ್ಯಾನ್ ಮಾಡಿದ್ರು ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟು. ಅವನು ಫ್ರೀಡಮ್ ಆ್ಯಪ್ ಫೌಂಡರ್ ಅದನ್ನೇ, ಆ ಮನುಷ್ಯ ಅದೇ ಹೇಳಿದ್ರು. ಸುಮಾರು ಕೋಟಿಗಟ್ಟಲೆ ಜನ ಅದನ್ನು ಆಡ್ತಿದ್ರಂತೆ. ದ ಆವ್ರೇಜ್ ಲಾಸ್ ಮೇಡ್ ಬೈ ಎವ್ರಿ ಪರ್ಸನ್ ಈಸ್ ಅರೌಂಡ್ 10,000 rupees ಅಂತೆ. ಹಾರಿಬಲ್. 10,000 ಪರ್ ಪರ್ಸನ್ನು. ಆಟ ಆಡಿದವ್ರು 10 ಕೋಟಿ ಜನ ಅಲ್ವಾ? 10 ಕೋಟಿ ಇಂಟು 10,000 ಎಷ್ಟಾಯ್ತು? ಊಹೆಗೆ ನಿಲ್ಕದಷ್ಟು ಹಣ ಅದು. ಸೊ ಸೇಮ್ ಪ್ರಾಬ್ಲಮ್ ಇಲ್ಲಾಗಿದ್ದು, ಆ ಪ್ರಾಡಕ್ಟ್ ಸೂಟಬಿಲಿಟಿ ಅನ್ನೋದು ಡೆಫಿನೆಟ್ಲಿ ವೆರಿ ಗುಡ್. ಸೊ ತುಂಬ ವರ್ಕೌಟ್ ಆಗುತ್ತೆ ಅಂತ. ಈ ಆರ್ಡಿನರಿ ಸ್ಮಾಲ್ ಟೈಮ್ ರಿಟೇಲರ್ಸ್ ಇರ್ತಾರಲ್ಲ, ಈ 50,000 1 ಲಕ್ಷ ಇಟ್ಕೊಂಡು ಬರೋರು, ಅಂಥವ್ರನ್ನ ಕಟ್ರಿ ಹಾಕತ್ತೆ. ಅವನಿಗೆ ಆಡಕ್ಕೆ ಬಿಡಲ್ಲ. ಹಾಗಾಗಿ ಅವನನ್ನು ಕಂಟ್ರೋಲ್ ಮಾಡೋದ್ರಿಂದ ಅವನು ಅಲ್ಲಿ ಬಂದು ಟ್ರೇಡ್ ಮಾಡಿ ಲಾಸ್ ಮಾಡೋದು ತಡಿಬಹುದು. ಅದು ಅವರ ಒಂದು ಉದ್ದೇಶ, ವಿಚ್ ಈಸ್ ವೆರಿ ಗುಡ್ ನನ್ನ ಕೇಳಿದ್ರೆ. ಬಟ್ ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಹೇಗೆ ಚೆಕ್ ಮಾಡ್ತಾರೆ, ಈಗ ಒಂದು ಸಿಸ್ಟಮ್ ಬೇಕಲ್ಲ. ಈಗ ಒಂದು ಆರ್ಡ್ರ್ ಹಾಕ್ತೀನಿ, ಬ್ರೋಕರ್ ಆರ್ಡ್ರನ್ನ ರಿಜೆಕ್ಟ್ ಮಾಡ್ತಾನೆ, ಅಷ್ಟು ಅಪ್ಡೇಟ್ ಕೊಡಬೇಕಲ್ಲ, ನಾನು ಏನಕ್ಕೆ ರಿಜೆಕ್ಟ್ ಮಾಡಿದ್ರು ಅಂತ. ಕರೆಕ್ಟ್. ಇದೆಲ್ಲ ಸಿಸ್ಟಮ್ ಇಂಟಿಗ್ರೇಟ್ ಆಗಬೇಕಲ್ಲ. ಇವೆಲ್ಲ ಆಗ್ಲಿಕ್ಕೆ ಟೈಮ್ ತಗೊಳ್ಳುತ್ತೆ, ಬಟ್ ಬಹಳ ಒಳ್ಳೆ ಕಾನ್ಸೆಪ್ಟ್ ಅದು. ನಿಮ್ಮ ಒಂದು ಅಂದಾಜಿನ ಪ್ರಕಾರ ಇದಕ್ಕೆ ಎಷ್ಟು ಕಾಲಾವಕಾಶ ಬೇಕಾಗಬಹುದು? ಪ್ರಾಡಕ್ಟ್ ಸೂಟಬಿಲಿಟಿಗೆಲ್ಲ ಕಂಪ್ಲೀಟ್ ಸಿಸ್ಟಮ್ ವೈಸ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗಬೇಕು, ಎಲ್ಲ ಬ್ರೋಕರ್ಗಳು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು. ಆಗತ್ತೆ, ವರ್ಷಗಳೇ ಆಗ್ಬೋದು. ಬಟ್ ಒಂದು ಒಳ್ಳೆ ಕಾರಣಕ್ಕೋಸ್ಕರ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ತುಂಬ ಕಮ್ಮಿ ಅಮೌಂಟ್ ಇರೋರು ಬರಬಾರ್ದು. ಕರೆಕ್ಟ್. ಫಸ್ಟ್ ಆಫ್ ಆಲು ನನ್ನ ಕೇಳಿದ್ರೆ ಹಂಬಲಾಗಿ ಹೇಳ್ತೀನಿ, F&Oಗೆ ಲಿಮಿಟ್ಸ್ ಇಡಬೇಕು. ಯಾರು ತಿಂಗಳಿಗೆ ಫಾರ್ ಎಕ್ಸಾಂಪಲ್ ಒಂದು ವರ್ಷಕ್ಕೆ 6 ಲಕ್ಷಕ್ಕಿಂತ ಕೆಳಗೆ ಸಂಬಳ ಇರ್ತಾರೋ ಅವ್ರನ್ನೆಲ್ಲ F&Oಗೆ ಅಲ್ಲೋನೇ ಮಾಡಬಾರ್ದು. ನಿಜ. F&O ಟ್ರೇಡಿಂಗ್ ಬ್ಯಾಂಡ್. ಅದ್ರ ಮೇಲೆ ಬಂದ್ರೇ ಇಷ್ಟು ನೀವು ಮಾಡ್ಬೋದು ಅಂತ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಹಾಕಬೇಕು. ಬ್ರೋಕರ್ಗಳು ಡೆಪಾಸಿಟ್ ತೊಗೊಳ್ಬೇಕಾದ್ರೆ ಕೂಡ ಅವರ ಒಂದು ಪ್ರೊಫೈಲ್ ವೆರಿಫೈ ಮಾಡೋದು ತಪ್ಪೇನಿಲ್ಲ, ವಿಚ್ ಇಸ್ ವೆರಿ ಗುಡ್. ಯಾಕಂದರೆ ರಿಟೇಲ್ ಟ್ರೇಡರ್ಗಳು ಹಣ ಕಳೆಯೋದೇ ಅಲ್ಲಿ, ಬಿಕಾಸ್ ಅವ್ರು ಒಳಗೆ ಬರಬೇಕಾದ್ರೆ ಅವ್ರನ್ನ ಫುಲ್ ಮಿಸ್ಗೈಡ್ ಆಗಿರ್ತಾರೆ. ತುಂಬ ಸುಲಭವಾಗಿ ದುಡ್ಡು ಮಾಡ್ಬೋದು, 5 ರೂಪಾಯಿ ಬಡ್ಡಿ ದುಡಿಬೋದು, 10 ರೂಪಾಯಿ ಬಡ್ಡಿ ದುಡಿಬೋದು ಅಂತ ಬರ್ತಾರೆ. ನಾವು ಲೆಕ್ಕ ಹಾಕ್ಬೇಕಾದ್ರೆ ನಾವು 1.5-2 ರೂಪಾಯಿ ಲೆಕ್ಕ ಹಾಕೋದು. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿದಾಗ ಏನಾದರೂ ಒಂದು ಕಾನ್ಸೆಪ್ಟ್ ನಾವು ಡಿಸೈನ್ ಮಾಡ್ಕೊಂಡಾಗ ನಾವು ಮಂತ್ಲಿ 1.5 ಅಂದರೆ 18ರಿಂದ 24% ಅಚೀವ್ ಮಾಡ್ಬೋದು ಅಪ್ರಾಕ್ಸಿಮೇಟ್ಲಿ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ. ಆ ಒಂದು ಮೈಂಡ್ಸೆಟ್ ಬರೋದಿಲ್ಲ. ಅದೆಲ್ಲ ಬರೋಕ್ಕೆ ಒಂದು 5 ವರ್ಷ ಹಿಡಿಯುತ್ತೆ ಈ ಬಜಾರಲ್ಲಿ. ಅದು ಹಿಡಿಯೋ ಅಷ್ಟಲ್ಲಿ ದುಡ್ಡು ಖಾಲಿ ಆಗಿರುತ್ತೆ. ಅದು ಸಮಸ್ಯೆ. ಸೊ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು
ಎಫ್ ಅಂಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಸೆಬಿಯ ಒಂದು ಆಲೋಚನೆ ಇರ್ಬೋದು ಏನು, ಸೊ ಪ್ರಾಡಕ್ಟ್ ಬೇಸ್ಡ್ ಏನು ಯಾವ ರೀತಿಯಾಗಿ ಒಂದು ಹೊಸ ಒಂದು ವಿಧಾನದಲ್ಲಿ ಸುಧಾರಣೆ ಆಗ್ತಾ ಇದೆ ಮಾರ್ಕೆಟಲ್ಲಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮಲ್ಲಿ ಇರತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.